ಮೇಷರಾಶಿಯವರು ನಿಮ್ಮ ಕೆಲಸದ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ. ಅದು ನಿಮಗೂ ಕ್ಷೇಮ, ಜೊತೆಗೆ ನಿಮಗೇ ಅದು ಒಳ್ಳೆಯದಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಉದ್ಯೋಗದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಒತ್ತಡದಿಂದ ಕೆಲಸ ಮಾಡೋದಕ್ಕಿಂತ ಸಮಾಧಾನವಾಗಿ ಆಲೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಿದರೆ ನೀವು ಮಾಡಿದಂತಹ ಕೆಲಸದ ಗುಣಮಟ್ಟ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ಕೆಲಸ ಮಾಡಬೇಕಾದಂಥದ್ದು. ಕೋಪ ತಾಪಗಳನ್ನು ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದಿಲ್ಲ ಅಂತಂದರೆ ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಕಷ್ಟಪಟ್ಟು ಕೊನೆ ಕ್ಷಣದಲ್ಲಿ ಕೋಪವನ್ನು ಮಾಡ್ಕೊಂಡ್ಬಿಟ್ರೆ ಬೆಳಗಿಂದ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥವಾಗಿಬಿಡುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅನಾವಶ್ಯಕವಾದಂತಹ ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವ ಮಾತಿನಿಂದ ಯಾವ ಚರ್ಚೆಯಿಂದ ಸಮಯ ವ್ಯರ್ಥವಾಗುತ್ತೋ, ಏನು ಉಪಯೋಗ ಇಲ್ವೋ, ನಿಮ್ಮ ಮೇಲೆ ಆಪಾದನೆಗಳು ಬರುವ ಹಾಗಾಗುತ್ತೋ ಅಂತಹ ಯಾವ ವಿಷಯಗಳು ಕೂಡ ಬೇಡ ಅಂತ ದೂರ ಇರುವಂಥದ್ದು ಒಳ್ಳೆಯದು. ಶತ್ರುಗಳಿಂದ ವಿಶೇಷವಾಗಿ ದೂರ ಉಳ್ಕೊಳ್ಳಿ. ನಿಮಗೆ ವಿರೋಧಿಗಳು ತುಂಬ ಹೆಚ್ಚಿರ್ತಾರೆ. ಆ ವಿರೋಧಿಗಳಿಂದ ದೂರ ಉಳಿದ್ರೆ ಮಾತ್ರ ನಿಮ್ಮ ತನ, ನಿಮ್ಮ ಗೌರವ ಅಂತಕ್ಕಂಥದ್ದು ಉಳಿಯುವಂಥದ್ದಾಗತ್ತೆ. ವ್ಯಾವಹಾರಿಕವಾದಂತಹ ವಿಚಾರದಲ್ಲಿ ಗಟ್ಟಿಯಾದಂತಹ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಕೇವಲ ಇವತ್ತಿಗೆ ಈ ಕ್ಷಣಕ್ಕೆ ಮಾತ್ರ ಆಗಿರೋದಿಲ್ಲ, ಮುಂದಿನ ದಿನಕ್ಕೂ ಕೂಡ ಅದರ ಅನ್ವಯ ಆಗ್ತಕ್ಕಂಥದ್ದಿರೋದ್ರಿಂದ ಗಟ್ಟಿಯಾದ ಯಾವ ನಿರ್ಧಾರಗಳು ಕೂಡ ಈ ದಿವಸ ಬೇಡ ಅಂತ ಹೇಳಬೇಕಾಗತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಸಾಮಾಜಿಕವಾದಂತಹ ಕೆಲವು ಕೆಲಸಗಳಲ್ಲಿ ನಿಮಗೆ ಅವಕಾಶ ಸಿಕ್ಕುತ್ತೆ. ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹ ವೇದಿಕೆ ನಿಮಗೆ ಸಿಕ್ಕುವಂಥದ್ದು. ಪ್ರೇಮಿಗಳಿಗೆ ವಿಶೇಷವಾದಂತಹ ಸಂತೋಷಭರಿತವಾದಂತಹ ದಿವಸ ಆದರೂ ಕೂಡ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಆ ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡಿಕೊಂಡ್ರೆ ಅಲ್ಲಿ ಏನಾದರೂ ಎಡವಿದರೆ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು. ಚೆನ್ನಾಗಿರ್ತಕ್ಕಂತಹ ದಿವಸ ವಿರುದ್ಧವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕೆಲವು ನಿರ್ಧಾರಗಳಲ್ಲಿ ಇರತಕ್ಕಂತಹ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳಿ. ಗೊಂದಲದ ಜೊತೆಯಲ್ಲೇ ಕೆಲವು ನಿರ್ಧಾರಗಳನ್ನು ಮಾಡುವಂತಹ ಪರಿಸ್ಥಿತಿ ಬರಬಹುದು. ಆ ರೀತಿ ಬೇಡ ಅನ್ನುವಂಥದ್ದು. ಯಾಕೆ ಅಂತಂದರೆ ಯಾವುದೋ ಒಂದು ವಿಷಯ ಗೊಂದಲದಲ್ಲಿದೆ, ನನಗೆ ಮನಸ್ಸಿಗೆ ತೋಚಿದ್ದನ್ನು ನಾನು ನಿರ್ಧಾರ ಮಾಡ್ತೀನಿ ಅಂತಂದರೆ ಆಮೇಲೆ ಕಷ್ಟವೋ ನಷ್ಟವೋ ಆದಾಗ ಅನುಭವಿಸ್ಬೇಕಾದಂಥವ್ರು ನೀವೇ ಆಗಿರ್ತೀರಿ. ನಿಮ್ಮ ಕೆಲಸಕ್ಕೆ ತಕ್ಕ ಗೌರವ ಸಿಕ್ಕುತ್ತೆ. ಹಾಗಾಗಿ ಕೆಲಸದ ಒಂದು ಗುಣಮಟ್ಟ, ತೂಕ ಅದನ್ನು ಕಾಪಾಡಲೇಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಮಕ್ಕಳ ಬಗ್ಗೆ ಏನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಶುಭ ಇರತಕ್ಕಂಥದ್ದು, ಅದು ನಿಮಗೆ ಸಮಾಧಾನ ಕೊಡುತ್ತೆ. ಸಂಬಂಧಿಕರ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಯಾಕೆ ಅಂತಂದರೆ ತಾತ್ಸಾರದಿಂದ ಆಡ್ತಕ್ಕಂತಹ ಮಾತಿನಿಂದ ದ್ವೇಷ ಹೆಚ್ಚಾಗುತ್ತೆ, ನಿಮ್ಮನ್ನು ನಿಷ್ಠುರ ಮಾಡ್ತಾರೆ. ಅದು ನಿಮಗೆ ಬೇಡ. ಯಾವ ಉಪಯೋಗವೂ ಇಲ್ಲ. ವಿನಾಕಾರಣ ನೀವು ತೆರೆ ಮೇಲೆ ಬಂದುಬಿಡ್ತೀರಿ. ನಿಮ್ಮನ್ನು ಎಲ್ಲರೂ ಕೂಡ ಬೆರಳು ಮಾಡಿ ತೋರಿಸುವ ಹಾಗೆ ಆಗತ್ತೆ. ಅಂತಹದಕ್ಕೆ ಅವಕಾಶಗಳನ್ನು ಕೊಡಬೇಡಿ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನೀವು ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗಗಳಲ್ಲಿ ಸ್ಪರ್ಧಿಗಳು ಹೆಚ್ಚಾಗ್ತಾ ಹೋಗ್ತಾರೆ. ಮತ್ತೊಂದಷ್ಟು ಜನ ಹುಟ್ಟುಕೊಳ್ತಾರೆ. ಅದು ನಿಮಗೆ ಒಂದು ರೀತಿಯ ಸವಾಲಾಗಿ ಪರಿಣಮಿಸುತ್ತೆ. ಅಂತಹ ಸವಾಲನ್ನು ಗಟ್ಟಿತನದಿಂದ ಎದುರಿಸಬೇಕಾದಂತಹ ದಿವಸ ಇದು ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ಹೇಳ್ತಕ್ಕಂಥದ್ದು. ಮೇಲಧಿಕಾರಿಗಳ ಸಹಾಯವನ್ನು ಕೇಳೋದ್ರಿಂದ ಅಪಮಾನವಾಗುತ್ತೆ. ಹಾಗಾಗಿ ಯಾರನ್ನೂ ಕೂಡ ಆಶ್ರಯ ಮಾಡಬೇಡಿ, ಸಹಾಯವನ್ನು ಕೇಳಬೇಡಿ, ಸಹಕಾರವನ್ನು ಕೇಳಬೇಡಿ. ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಹೇಳಿ ಕೇಳಬೇಡಿ. ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿ ಅದನ್ನು ಅರಿತು ಅವರೇ ಬೆಂಬಲವನ್ನು ಸೂಚಿಸುವ ಹಾಗೆ ನೀವು ನಡ್ಕೊಳ್ಬೇಕಾಗತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಓದನ್ನು ಹೊರತಾಗಿ ಉಳಿದೆಲ್ಲ ವಿಚಾರಗಳಲ್ಲಿ ತುಂಬ ಸಕ್ರಿಯರಾಗಿರ್ತೀರಿ. ಅದರ ಬಗ್ಗೆ ಆಸಕ್ತಿ ಇರುತ್ತೆ. ಮಾತಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಆದರೆ ಅದೇ ಶಕ್ತಿಯನ್ನು, ಅದೇ ಸಮಯವನ್ನು ಓದಿನ ಮೇಲೆ ಹಾಕಿದರೆ ಉನ್ನತವಾದಂತಹ ಫಲಿತಾಂಶವನ್ನು ಪಡ್ಕೊಳ್ಳಬಹುದು ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ಸಮಾಜದಲ್ಲಿ ಹಲವಾರು ಸವಾಲುಗಳನ್ನು ಈ ದಿವಸ ನೀವು ಎದುರಿಸಬೇಕಾಗತ್ತೆ. ಪ್ರತಿನಿತ್ಯವೂ ಕೂಡ ಆ ಸವಾಲುಗಳಿರುತ್ತೆ. ಆದರೆ ಈ ದಿವಸ ಅದು ವಿಶೇಷವಾಗಿ ನಿಮಗೆ ಅಡ್ಡಿ ಮಾಡ್ತಕ್ಕಂಥದ್ದಾಗತ್ತೆ. ಆರ್ಥಿಕ ಸಂಕಷ್ಟ
ಅದರ ಸೂಚನೆ ಇದೆ. ಬಗೆಹರಿಸಿಕೊಳ್ತಕ್ಕಂತಹ ಬುದ್ಧಿವಂತಿಕೆ, ಚಾಣಾಕ್ಷತನ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ಬಂಧುಗಳಲ್ಲಿ ಜಗಳ, ಮನಸ್ತಾಪ ಉಂಟಾಗೋದಕ್ಕೆ ಅವಕಾಶಗಳಿರುತ್ತೆ. ವಿಷಯ ಏನು ಬೇಕು ಅಂತಿಲ್ಲ, ಸಣ್ಣ ಪುಟ್ಟ ವಿಷಯಗಳೇ ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ ದೊಡ್ಡದಾಗಿ ಬೆಳೆದು ಮನಸ್ತಾಪಕ್ಕೆ, ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು. ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ. ನೀವು ಮಾಡ್ತಕ್ಕಂತಹ ವ್ಯವಹಾರ, ಆ ವ್ಯವಹಾರದಲ್ಲಿ ಬರ್ತಕ್ಕಂತಹ ಮಾತುಕತೆ ಇವೆಲ್ಲವೂ ಕೂಡ ಬಹಳ ಗಟ್ಟಿಯಾಗಿರಬೇಕು, ತೂಕವಾಗಿರಬೇಕು. ನಿಮ್ಮ ಮಾತಿಗೆ ಬೆಲೆ ಇರಬೇಕು. ಆ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ. ಉದ್ಯೋಗಿಗಳಿಗೆ ಹೊಸ ಉತ್ಸಾಹ, ನಾವೇನನ್ನಾದರೂ ಕೂಡ ಸಾಧನೆ ಮಾಡಬೇಕು, ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ, ಅಲ್ಲಿ ನಮಗೆ ಒಳಿತನ್ನು ಕಾಣಲೇಬೇಕು ಅಂತಕ್ಕಂತಹ ಉತ್ಕಟವಾದಂತಹ ಆಸೆ ಹೆಚ್ಚಾಗುವಂಥದ್ದಾಗತ್ತೆ. ಸರ್ವಾಂಗೀಣವಾದಂತಹ ಯಶಸ್ಸಿಗೆ ಸೂಚ್ಯವಾಗಿ ನಿಮಗೆ ಅವಕಾಶಗಳು ಸಿಕ್ಕತ್ತೆ. ಸದುಪಯೋಗವನ್ನು ಮಾಡಿಕೊಳ್ಬೇಕು. ಜೊತೆಗೆ ತುಂಬ ಪ್ರಾಮಾಣಿಕವಾಗಿ ಇರಲೇಬೇಕಾಗತ್ತೆ. ಆ ಪ್ರಾಮಾಣಿಕತೆಯ ಒಂದು ಪ್ರಮಾಣ ಕಡಿಮೆ ಆದ ಹಾಗೆ ನಿಮಗೆ ಸಿಗ್ತಕ್ಕಂತಹ ಗೌರವ, ಆದಾಯ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಗಮನದಲ್ಲಿ ಇಡಬೇಕಾದಂಥದ್ದು. ಆರ್ಥಿಕವಾಗಿ ಸುಧಾರಣೆಯಾಗತ್ತೆ. ಮಂಗಳ ಕಾರ್ಯದ ಸಂಭ್ರಮ ನಿಮ್ಮ ಮನೆಯಲ್ಲಿರುತ್ತೆ. ಮನೆಯಲ್ಲಿ ಶುಭ ಮತ್ತು ಶಾಂತಿಯ ವಾತಾವರಣ ಇರುತ್ತೆ. ಇದೆಲ್ಲವನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾತ್ರ ನಿಮ್ಮದಾಗಿರಬೇಕು. ಈ ಶಾಂತಿಗೋ, ಸಮಾಧಾನಕ್ಕೋ, ಶುಭಕ್ಕೋ, ಲಾಭಕ್ಕೋ ಭಂಗ ಬರುವ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ನೀವು ವರ್ತಿಸುವಂಥದ್ದು ಬೇಡ ಅಂತ ಅರ್ಥ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.